ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದರ್ಶನ್ಗೆ ಬಿಡುಗಡೆಯ ಭಾಗ್ಯ ಸದ್ಯಕ್ಕಂತೂ ಇಲ್ಲ ಅನ್ನೋದು ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಗೊತ್ತಾಗಿದೆ. ಜೊತೆಗೆ 1 ವರ್ಷದೊಳಗೆ ಎಲ್ಲಾ ವಿಚಾರಣೆಯನ್ನು ಕಂಪ್ಲೀಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ. ಈ ಮೂಲಕ ದರ್ಶನ್ಗೆ ಸದ್ಯಕ್ಕೆ ಬಿಡುಗಡೆಯ ಭಾಗ್ಯ ಇಲ್ಲ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೈಕೋರ್ಟ್ನ ವಕೀಲರಾಗಿರುವಂತಹ ನಟರಾಜ್ ಶರ್ಮಾ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ನಮಸ್ಕಾರ ಸರ್. ಇವತ್ತಿನ ಡೆವಲಪ್ಮೆಂಟ್ ಅನ್ನ ನಾವು ಗಮನಿಸ್ತಾ ಇದ್ವಿ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ದರ್ಶನ್, ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ಬೇಲ್ ಸಿಗಬಹುದು ಅನ್ನುವಂತ ಕಾರಣಕ್ಕೆ. ಬಟ್ ಈಗ ಆ ಬೇಲ್ ರಿಜೆಕ್ಟ್ ಆದಂತೆ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಬೇಲ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಅಂಶಗಳನ್ನ, ಯಾವ ಕಾರಣಗಳನ್ನ ಕೊಟ್ಟು ಸದ್ಯಕ್ಕೆ ಬೇಲ್ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸರ್? ನಾನು ಆರ್ಡರ್ ಕಾಪಿ ನೋಡಿಲ್ಲ. ಬಟ್ ಆದ್ರೆ ಕಾನೂನಿನ ಅಡಿಯಲ್ಲಿ ಈ ರೀತಿಯಾದಂತ ಒಂದು ಹೀನಿಯಸ್ ಕ್ರೈಮ್ಸ್ ಅಂತ ಹೇಳ್ಬಿಟ್ಟು ಏನ್ ಕರೀತದೆ, ಆ ರೀತಿಯಾದಂತ ಕ್ರೈಮ್ಸ್ ಗಳನ್ನ ಗಣನೆಗೆ ತೆಗೆದುಕೊಂಡಾಗ, ಎಸ್ಪೆಷಲಿ ಈ ರೀತಿಯಾದಂತ ಪಬ್ಲಿಕ್ ಫಿಗರ್ಸ್ ಏನು ಆಕ್ಚುಲಿ ಸಾಮಾನ್ಯ ಜನರಿಗೆ ಒಂದು ಮಾದರಿ ಆಗ್ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಈ ರೀತಿಯಾದಂತ ದುರ್ನಡತೆಯಲ್ಲಿ ನಡೆದುಕೊಂಡಾಗ, ಮತ್ತು ಹಿಂದೆ ಇವರ ನಡವಳಿಕೆಗಳು ಮತ್ತೆ ಇವರ ಜೈಲಲ್ಲಿರ್ತಕ್ಕಂಥ ನಡವಳಿಕೆಗಳು, ಜೈಲಲ್ಲಿ ಇದ್ದಾಗ ಅಂದ್ರೆ ಇವಾಗ ಅಂಡರ್ ಟ್ರಯಲ್ ಆಗಿ ಅವ್ರು ನಡೀತಾ ಇದ್ದಾರೆ, ಇವರು ಇರುವಾಗ ಕೆಲವೊಂದು ಅಂಶಗಳು ಬೆಳಕಿಗೆ ಬಂದಿರತಕ್ಕಂಥದ್ದಾಗಿರ್ಬೋದು, ಮತ್ತೆ ಘಟನೆಯಲ್ಲಿ ನಡೆದಂತ ಒಂದು ಕೆಲವು ಅಂಶಗಳನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡಿರ್ಬೋದು ಮೇಡಮ್. ಅದರಲ್ಲಿ ಅಂದ್ರೆ ಮೊದಲನೇದಾಗಿ ಸಾಕ್ಷ್ಯನಾಶ. ತಮಗೆ ಗೊತ್ತಿರ್ಬೋದು, ಇದು ಈ ಒಂದು ಕೇಸಲ್ಲಿ ಮೊದಲನೇದಾಗಿ ಪ್ರಪ್ರಥಮವಾಗಿ ಸಾಕ್ಷ್ಯನಾಶಕ್ಕೆ ಬಹಳಷ್ಟು ಒತ್ತನ್ನ ಕೊಡ್ತಾ ಇದೆ ನ್ಯಾಯಾಲಯಗಳು. ಹಿಂದೆ ಕೂಡ ಕೊಟ್ಟಿರ್ತಕ್ಕಂಥ ರಿಜೆಕ್ಟ್ ಮಾಡಿರ್ತಕ್ಕಂಥ ಬೇಲ್ ಇದರಲ್ಲಿ ಆರ್ಗ್ಯುಮೆಂಟ್ಸ್ ಪ್ರಾಸಿಕ್ಯೂಷನ್ ಕಡೆ ಮಾಡಿದ್ದು, ಒತ್ತು ನೀಡಿದ್ದು ಕೂಡ ಈ ಸಾಕ್ಷಿಯನ್ನ ನಾಶಪಡಿಸುವಲ್ಲಿ ಇವರು ದೊಡ್ಡ ಮಟ್ಟದಲ್ಲಿ ಇವರು ಪ್ರಯತ್ನವನ್ನು ಪಟ್ಟಿದ್ದಾರೆ ಅನ್ನುವಂಥದ್ದು. ಎರಡನೇದು ಬಂದು ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ದಿನಗಳ ನಂತರ ಇದು ಬೆಳಕಿಗೆ ಬಂದಿರತಕ್ಕಂಥದ್ದು ಮತ್ತು ಟೆಲಿಫೋನಿಕ್ ಕಾನ್ವರ್ಸೇಷನ್ಸ್ ಒಂದರಿಂದ ಒಂದು ಲಿಂಕ್ ಆಗಿ ಟೆಲಿಫೋನಿಕ್ ಕಾನ್ವರ್ಸೇಷನ್ ಇಂದ ಅಕ್ಯೂಸ್ಡ್ ಗಳನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಈ ರೀತಿಯಾದಂತ ಒಂದೊಂದೇ ಕನೆಕ್ಟಿಂಗ್ ಮಾಡ್ಕೊಂಡು ಹೋದಾಗ ಇದರಲ್ಲಿ ಇರ್ತಕ್ಕಂಥ ಬಲವಾದಂತ ಸಾಕ್ಷ್ಯಾಧಾರಗಳು ಇವರನ್ನ ಕನ್ವಿಕ್ಷನ್ಗೆ ಒಳಪಡಿಸಿದಾಗ ಇವ್ರನ್ನ ನಾವೇನಾದ್ರೂ ಹೊರಬಿಟ್ಟ ಪಕ್ಷದಲ್ಲಿ ಇವ್ರಿಗೆ ಏನಾದ್ರೂ ತೊಂದರೆ ಇದೆಯಾ, ಅದು ಕೂಡ ಆಗತ್ತೆ. ಮತ್ತು ಇವ್ರು ಯಾವ ರೀತಿಯಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ಬೋದು ಅನ್ನೋದು ಕೂಡ ಒಂದು ನ್ಯಾಯಾಲಯ ಗಣನೆಗೆ ತೆಗೆದುಕೊಳ್ಳುತ್ತೆ ಮೇಡಮ್. ಆ ಒಂದು ನಿಟ್ಟಿನಲ್ಲಿ ಇವಾಗ ತಾವು ಹೇಳ್ತಾ ಇರತಕ್ಕಂಥ ನಾನು ಮಾಧ್ಯಮಗಳಲ್ಲೇ ನೋಡ್ತಾ ಇದ್ದೀನಿ ರಿಜೆಕ್ಟ್ ಆಗಿದೆ ಅನ್ನುವಂಥದ್ದನ್ನ. ಅದರಿಂದ ಡೆವಲಪ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ 1 ವರ್ಷದೊಳಗೆ ವಿಚಾರಣೆ ಕಂಪ್ಲೀಟ್ ಆಗ್ಬೇಕು ಅಂತ. ಯಾಕೆಂದ್ರೆ ದರ್ಶನ್ ಹೇಳ್ತಾ ಇದ್ರು ಟ್ರಯಲ್ ವಿಳಂಬ ಆಗ್ತಿದೆ, ಬರೀ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಮಾಡಿದ್ದಾರೆ, 270 ಸಾಕ್ಷಿಗಳಿರೋದು, ಯಾವಾಗ ವಿಚಾರಣೆ ಮುಗಿಯುತ್ತೆ ಅಂತ. ಈಗ 1 ವರ್ಷ ಟೈಮ್ ಕೊಟ್ಟಿದ್ದಾರೆ. ತನಿಖಾಧಿಕಾರಿಗಳ ಸವಾಲ್ ಹೇಗಿರುತ್ತೆ ಸರ್ ಈಗ? ನೋಡಿ, ಇದು ತನಿಖಾಧಿಕಾರಿಗಳ ಮೇಲೆ ಇನ್ನೇನು ಇದ್ರ ಮೇಲೆ ಡಿಪೆಂಡ್ ಆಗಲ್ಲ ಮೇಡಮ್. ಇವಾಗ ಇದು ಎಂಟೈರ್ ಇವಾಗ ಡೈರೆಕ್ಷನ್ಸ್ ಏನಿದ್ರು ಕೂಡ ಇದು ಕೋರ್ಟ್ ಮೇಲೆ ಕೊಟ್ಟಿರ್ತಕ್ಕಂಥದ್ದು, ಕೋರ್ಟಿಗೆ ಕೊಟ್ಟಿರ್ತಕ್ಕಂಥದ್ದು. ಕೆಳ ಹಂತದ ನ್ಯಾಯಾಲಯದ ಮೇಲೆ ಇವತ್ತು ಏನ್ ಟ್ರಯಲ್ ನಡೆಸ್ತಾ ಇದೆ ಸೆಷನ್ಸ್ ಕೋರ್ಟ್ ಮೇಲೆ ಇದು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಇದು ಎಕ್ಸ್ಪಿಡಿಷಿಯಸ್ ಅಂತಂದ್ರೆ ಇದು ಫಾಸ್ಟ್ ಆಗಿ ನೀವು ಮಾಡಿ ಅನ್ನುವಂತ ಒಂದು ಆರ್ಡರ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ 270 ಇವ್ರನ್ನ ಸಾಕ್ಷಿಗಳನ್ನ ಸಾಮಾನ್ಯವಾಗಿ ನ್ಯಾಯಾಲಯಗಳು ತಮಗೆ ಪ್ರಮುಖವಾದಂತಹ ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂತ ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ ಒಳಪಡಿಸುತ್ತೆ ವಿಟ್ನೆಸ್ ಆಗಿ. ಸೊ ಆಗ ತೆಗೆದುಕೊಂಡಾಗ ಈಗ 270 ಇನ್ನೂ ಉಳಿದಿದೆ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೊಂಡಿದ್ರೆ ಅದ್ರೊಳಗೆ ಇನ್ನೂ ಒಂದು 50, 30, 40 ಯಾರು ಆಕ್ಚುಲಿ ಅನ್ನೆಸೆಸರಿ ಅನ್ಸುತ್ತೆ ಅಂತ ಎವಿಡೆನ್ಸ್ಗಳನ್ನ ಬಿಟ್ಟು ಫಾಸ್ಟ್ ಆಗಿ ಅಂದ್ರೆ ಪ್ರತಿ ವಾರದಲ್ಲಿ 60 ಪ್ರಮುಖ ಸಾಕ್ಷ್ಯಗಳನ್ನ ಬೇಗ ನೀವು ವಿಚಾರಣೆ ಮಾಡಬೇಕು ಅಂತ ಕೋರ್ಟ್ ಹೇಳಿ ಮಾಡಬಹುದು. ಮಾಡುತ್ತೆ ಮಾಡಿ ಪ್ರಮುಖವಾಗಿ ಆ ಸಾಕ್ಷಿಗಳನ್ನೆಲ್ಲ ವಿಚಾರಣೆ ಮಾಡಿ ತನ್ನ ತೀರ್ಪನ್ನು ಕೊಡುವಂತ ಒಂದು ಕೆಲಸವನ್ನ ನ್ಯಾಯಾಲಯ ಮಾಡುತ್ತೆ. ಮತ್ತೆ 1 ವರ್ಷ ನಿಗದಿ ಪಡಿಸಿರುತ್ತೆ. ಈ 1 ವರ್ಷ ಏನು ಇದೆ ಇಲ್ಲ, 1 ವರ್ಷದೊಳಗೆ ಮಾಡಬೇಕು ಅನ್ನೋಂತ ಒಂದು ಕಟ್ಟುನಿಟ್ಟಿನ ಇದನ್ನ ಹಾಕಲೇಬಾರದು, ಈ ರೀತಿಯಾದಂತ ಫಿಕ್ಸ್ಡ್ ಡೇಟ್ ಅನ್ನ ಕೊಡಬಾರದು ಅಂತ ಹೇಳ್ಬಿಟ್ಟು ನಮ್ಮ ಸರ್ವೋಚ್ಚ ನ್ಯಾಯಾಲಯಗಳ ಹಲವು ಕೇಸುಗಳಲ್ಲಿ ಹೇಳಿದೆ. ಯಾಕೆ ಅಂತಂದ್ರೆ ನ್ಯಾಯದಾನ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ಆಗ ಇದಕ್ಕೇನಾದ್ರೂ ಸ್ವಲ್ಪ ವಿಳಂಬ ಆದಾಗ ಪ್ರಾಸಿಕ್ಯೂಷನ್ ಪರ ವಕೀಲರು ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ಮನವಿಯನ್ನ ಸಲ್ಲಿಸಿ ಡೇಟ್ ಎಕ್ಸ್ಟೆನ್ಷನ್ ಕೂಡ ಕೇಳುವಂತ ಒಂದು ಅವಕಾಶ ಇದೆ. ಅದನ್ನು ಕೂಡ ಮಾಡಬಹುದು ಮೇಡಮ್.
ಸರ್, ಈಗ ಮತ್ತೊಂದು ಕಡೆಗೆ ಏನು ಪ್ರಶ್ನೆ ಅಂತ ಅಂದರೆ, ಈಗ ನೀವು ಅನೇಕ ಇಂಥ ಕೇಸ್ಗಳನ್ನು ಗಮನಿಸಿರ್ತೀರಿ. ಇವತ್ತೇನು ಈ ಕೇಸ್ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ನ ನಾವು ಗಮನಿಸಿದಾಗ, ಈ ಹಿಂದೆ ಯಾವುದಾದ್ರೂ ಕೇಸ್ನಲ್ಲಿ ಈ ರೀತಿ ಆಗಿತ್ತಾ ಸರ್? ಇದು ಹೈ ಪ್ರೊಫೈಲ್ ಕೇಸ್ ಅನ್ನಿಸ್ಕೊಳ್ತಾ ಇದೆ, ಸೆಲೆಬ್ರಿಟಿ ಕೇಸ್ ಅನ್ನಿಸ್ಕೊಳ್ತಾ ಇದೆ. ಹಾಗಾಗಿ ಈ ಹಿಂದಿನ ಕೇಸ್ ಯಾವುದಾದ್ರೂ ಉಲ್ಲೇಖ ಮಾಡ್ಬೋದಾ ಸರ್? ನೋಡಿ ಮೇಡಮ್, ಇದರಲ್ಲಿ ಈ ಒಂದು ಕೇಸ್ ಅಂತಲ್ಲ, ಪ್ರತಿಯೊಂದು ಕೇಸುಗಳಲ್ಲಿ ಇದಕ್ಕಿನ್ನ ಇವನ್ ಹೈ ಪ್ರೊಫೈಲ್ ಕೇಸ್ ಅನ್ನೋದನ್ನ ಒಂದನ್ನೇ ಬಿಟ್ಟು ಕೂಡ, ಹೊರತುಪಡಿಸಿ ಕೂಡ ಸಾಮಾನ್ಯ ಜನರ ಕೇಸುಗಳು ಕೂಡ ಸುಪ್ರೀಂ ಕೋರ್ಟ್ ತನಕ ಬೇಲ್ಗೆ ಹೋಗಿದೆ. ಆಗ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ ರೀತಿಯಾದಂತಹ ನಿರ್ದೇಶನಗಳು ಒಂದಲ್ಲ, ಎರಡಲ್ಲ, 100 ಬಂದಿದೆ. ಇದರಲ್ಲಿ ಏನೋ ಸುಪ್ರೀಂ ಕೋರ್ಟ್ ಅಲ್ಲಿ ಇವರೊಂದು ಬಹಳ ಪ್ರಾಬಲ್ಯವನ್ನು ಹೊಂದಿದ್ದಾರೆ, ಅಥವಾ ಇವರೊಂದು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದ್ದಾರೆ, ಅಥವಾ ಇವರೊಂದು ಸಿನಿ ಸ್ಟಾರ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ತಕ್ಕಂಥ ತೀರ್ಪಲ್ಲ. ಒಬ್ಬ ಸಾಮಾನ್ಯ ಪ್ರಜೆಗೆ ಏನ್ ಕೊಡಬೇಕು ಅದೇ ರೀತಿಯಾದಂತ ಟ್ರೀಟ್ಮೆಂಟ್ ಅನ್ನ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಬಟ್ ಇಲ್ಲಿ ಒಂದ್ ರೀತಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇರ್ತಕ್ಕಂಥದ್ದು ಅವರು ಸಿನಿ ಸ್ಟಾರ್ ಅನ್ನೋದು ಕಾರಣಕ್ಕಲ್ಲ, ಇಲ್ಲಿ ಸಾಕ್ಷ್ಯ ನಾಶಗಳನ್ನ ಸಾಕ್ಷಿಯನ್ನ ನಾಶ ಮಾಡ್ಲಿಕ್ಕೆ ಇವರು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋಂಥ ಒಂದು ತಾವು ಪ್ರತಿಯೊಂದು ಹಿಂದಿನ ಎಲ್ಲ ಒಂದು ಇದನ್ನು ನೋಡಿದಾಗ ಇವರು ಬಹಳ ಪ್ರಭಾವಶಾಲಿ ವ್ಯಕ್ತಿ, ಇವರು ಸಾಕ್ಷಿಗಳ ಮೇಲೆ ಒಂದು ಪ್ರಭಾವವನ್ನು ಬೀರುವಂತ ಅವಕಾಶಗಳಿದೆ ಅಂತ ಈ ನಿಟ್ಟಿನಲ್ಲಿ ಅವ್ರದ್ದು ಬೇಲುಗಳು ರಿಜೆಕ್ಟ್ ಆಗ್ತಾ ಇದೆಯವರು ವಿನಃ, ಬಟ್ ಅವರೊಂದು ಏನೋ ಸಿನಿ ಸ್ಟಾರ್ ಅಂತಲೋ ಅಥವಾ ಪ್ರಭಾವಿ ವ್ಯಕ್ತಿ ಅಂತಲೋ ಇದು ರಿಜೆಕ್ಟ್ ಆಗ್ತಾ ಇರ್ತಕ್ಕಂಥದ್ದಲ್ಲ. ಅಥವಾ ಅವ್ರಿಗೆ ಒಂದು ಸಾಮಾನ್ಯ ಪ್ರಜೆಗೂ ಮತ್ತು ಅವ್ರಿಗೂ ಹೊರತುಪಡಿಸಿ, ಅಂದ್ರೆ ಇವರನ್ನು ಹೊರತುಪಡಿಸಿ ಬೇರೆ ಹೆಚ್ಚಾಗಿ ಇವರಿಗೆ ಪ್ರಾಮಿನೆನ್ಸ್ ಕೊಡ್ತಾ ಇದೆ, 1 ವರ್ಷ ಕೊಟ್ಟಿದ್ ಕೂಡಲೇ ಅಂತಲ್ಲ. ಇವನ್ ಕೆಲವು ಕೇಸುಗಳಲ್ಲಿ 6 ತಿಂಗಳಲ್ಲಿ ಮುಗಿಸಿ ನೀವು ಕೇಸು ಅಂತ ನಿರ್ದೇಶನ ಕೊಟ್ಟಿರ್ತಕ್ಕಂಥದ್ದು ಹಲವಾರು ಕೇಸುಗಳಿದೆ ಮೇಡಮ್. ಸರ್, ಈಗ 1 ವರ್ಷದಲ್ಲೇ ಮುಗಿಸ್ಬೇಕು ಅಂತ ಹೇಳಿರೋದ್ರಿಂದ ಇದರಿಂದ ದರ್ಶನ್ಗೆ ನಷ್ಟನ ಲಾಭನ ಸರ್? ಯಾವ ರೀತಿ ಸವಾಲಿರುತ್ತೆ? ಸಾಮಾನ್ಯವಾಗಿ ಇದು ಲಾಭ ಅಂತಲೇ ಅನ್ಕೋಬೇಕು. ಯಾಕೆಂದ್ರೆ 1 ವರ್ಷದಲ್ಲಿ ಅಟ್ಲೀಸ್ಟ್ ಅವರ ತೀರ್ಪು ಅವರಿಗೆ ಗೊತ್ತಾಗುತ್ತೆ. ಮತ್ತೆ ನಮ್ಮ ನ್ಯಾಯಾಲಯಗಳು ಕೂಡ ಫಾಸ್ಟ್ ಆಗಿ ಎಲ್ಲಾ ವಿಟ್ನೆಸ್ ಗಳನ್ನ ಮತ್ತೆ ಪ್ರಾಸಿಕ್ಯೂಷನ್ ಪರ ವಿಟ್ನೆಸ್ ಗಳನ್ನ ಹಾಜರುಪಡಿಸುವಲ್ಲಿ ಅವರು ಕೂಡ ಒಂದು ಇಮಿಡಿಯೇಟ್ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ತಾರೆ. ಸಮನ್ಸ್ ಇಶ್ಯೂ ಮಾಡುವಂತದ ಕೋರ್ಟ್ ಇಶ್ಯೂ ಮಾಡಿದಂತ ಸಮನ್ಸ್ಗಳನ್ನ ಇಮಿಡಿಯೇಟ್ ಆಗಿ ಅವರಿಗೆ ತಲುಪಿಸುವಂತ ಕೆಲಸ, ವಿಟ್ನೆಸ್ಗಳಿಗೆ ಅವ್ರನ್ನ ವಿಟ್ನೆಸ್ಗಳನ್ನ ಕರ್ಕೊಂಡ್ಬಂದು ಕೋರ್ಟ್ ಮುಂದೆ ಹಾಜರುಪಡಿಸುವಂತ ಕೆಲಸ. ಯಾಕೆಂದ್ರೆ ಕೋರ್ಟ್ ಮಾನಿಟರಿಂಗ್ ಇದಾಗ್ಬಿಡುತ್ತೆ. ಇವಾಗ 1 ವರ್ಷ ಅಂದಿದ್ ಕೂಡಲೇ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂತ ಒಂದು ನಿರ್ದಿಷ್ಟ ಅವಧಿ ಏನಿರುತ್ತೆ ಅದು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗೋ ಕಾರಣದಿಂದ ಈವನ್ ಕೆಳ ಹಂತದ ನ್ಯಾಯಾಲಯಗಳು ಅದನ್ನ ಗೌರವಿಸಲೇಬೇಕು, ಅದನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಇದರಿಂದ ದರ್ಶನ್ಗೆ ಒಂದು ರೀತಿಯಲ್ಲಿ ಲಾಭ ಅಂತಲೇ ಹೇಳ್ಬೋದು ಮೇಡಮ್. ಸರ್, ಈಗ ದರ್ಶನ್ ವಿರುದ್ಧ ಇರುವಂತ ಗಂಭೀರ ಆರೋಪ ಏನಂದ್ರೆ, ಒಂದು ಕೊಲೆ, ಮತ್ತೊಂದು ಅದಾದ ನಂತರ ಸಾಕ್ಷ್ಯಗಳ ನಾಶ ಮಾಡಿಸಿದ್ದು, ಮತ್ತೆ ಅಮಾಯಕರನ್ನ ಕರ್ಕೊಂಡು ಬಂದು ಸರೆಂಡರ್ ಮಾಡಿಸಿದ್ರು, ಅದು ಪ್ರಮುಖವಾಗಿರುವಂತದ್ದು. ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಆ ಸೆಕ್ಷನ್ಗಳು ಅಟ್ರಾಕ್ಟ್ ಆಗುತ್ತೆ, ಎಷ್ಟು ಪರಿಣಾಮ ಬೀರುತ್ತೆ ಸರ್ ಈ ಕೇಸ್ನಲ್ಲಿ? ಮೇಡಮ್, ಖಂಡಿತ ಪರಿಣಾಮ ಬೀಳುತ್ತೆ. ಬಟ್ ಇವತ್ತು ಈ ಪ್ರೆಸೆಂಟ್ ಸಿಚುಯೇಷನ್ ನಲ್ಲಿ ನಾವು ಇದ್ರ ಬಗ್ಗೆ ಮಾತಾಡಿದ್ರೆ ಅದೊಂದು ರೀತಿ ತಪ್ಪಾಗತ್ತೆ. ನ್ಯಾಯಾಲಯದಲ್ಲಿ ಇದು ಇನ್ನು ಪೆಂಡಿಂಗ್ ಇರೋ ಕಾರಣದಿಂದ. ಯಾಕೆಂದ್ರೆ ಕೆಲವೊಂದು ಸಾಕ್ಷಿಗಳ ಮೇಲೆ ನಾವು ಮಾತಾಡುವಂತ ಇದು ಕೂಡ ಪ್ರಭಾವ ಬೀಳುತ್ತೆ ಮಾಧ್ಯಮಗಳಲ್ಲಿ. ನಂತರ ತಾವು ನೋಡಿದಿರಿ ಕೆಲವೊಂದು ಈ ರೀತಿಯಾದಂತ ಘಟನೆ, ಎಸ್ಪೆಷಲಿ ದರ್ಶನ್ ಅವ್ರ ಘಟನೆಯಲ್ಲಿ ಅವರ ಫ್ಯಾನ್ಸ್ ನಡ್ಕೊಳ್ಳುವಂತ ರೀತಿ ಇವೆಲ್ಲ ಇದೆಯಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಸಮಾಜದ ಮೇಲೆ ಪ್ರಭಾವ ಬೀಳುತ್ತೆ. ಅದರಿಂದ ಈ ಕ್ಷಣದಲ್ಲಿ ವಿಟ್ನೆಸ್ಗಳು ಯಾವ ರೀತಿ ಇರ್ಬೋದು, ಅಥವಾ ಈಗ ತಾವೇ ಹೇಳಿದಂತ ಅವರು ಸಾಕ್ಷಿ ನಾಶ ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಅದರ ಬಗ್ಗೆ ಒಂದು ಚರ್ಚೆಗೆ ಅವಕಾಶ ಕೊಡಬಾರ್ದು ಅಂತ ನನ್ನ ಮನವಿ ಮೇಡಮ್. ಸರ್, ಈಗ ಮುಂದಿನ ನಡೆ ಏನು ಸರ್? ದರ್ಶನ್ ಪರ ವಕೀಲರೀಗ ಮುಂದೆ ಏನ್ ಮಾಡಬಹುದು, ಏನ್ ಮಾಡಬಾರ್ದು, ಹೆಂಗೆ ಅಂತ? ಮೇಡಮ್, ಇವತ್ತು ಏನು ಬೇಲ್ ಒಂದ್ಸಾರಿ ರಿಜೆಕ್ಟ್ ಆಗಿದ್ ಕೂಡಲೇ ಮತ್ತೆ ಅವರು ಹಾಕೋಬಾರ್ದು ಅಂತಿಲ್ಲ. ನಮ್ಮಲ್ಲಿ ಎನ್ ನಂಬರ್ ಆಫ್ ಬೇಲ್ಸ್ ಅನ್ನ ಹಾಕಬಹುದು, ಯಾವುದೇ ರೀತಿಯಾದಂತ ರಿಸ್ಟ್ರಿಕ್ಷನ್ ಇಲ್ಲ. ಆದ್ರೆ ಪ್ರತಿಯೊಂದು ಬೇಲ್ ಹಾಕುವಾಗಲೂ ಕೂಡ ಯಾವ್ದಾದ್ರು ಒಂದು ಡೆವಲಪ್ಮೆಂಟ್ಸ್ ಇರಬೇಕು. ಬೇರೆ ರೀತಿಯಾದಂತ ಒಂದು ಡೆವಲಪ್ಮೆಂಟ್ಸ್ ಆದಾಗ, ಸಬ್ಸಿಕ್ವೆಂಟ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ತೀವಿ, ಆ ವಿಚಾರಣಾ ಟೈಮ್ ನಲ್ಲಿ ಇವಾಗ ದರ್ಶನ್ ಅವ್ರಿಗೆ ಆರೋಗ್ಯ ಇರ್ತಕ್ಕಂಥಾಗಬಹುದು, ಅವ್ರಿಗೆ ತೊಂದರೆ ಆಗುವಂತ ಇದಾಗಿರ್ಬೋದು, ಆ ರೀತಿಯಾದಂತ ವಿವಿಧ ಹಂತದಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಆ ರೀತಿಯಾದಂತ ಗ್ರೌಂಡ್ಸ್ ಅನ್ನ ತೆಗೆದುಕೊಂಡು ಮುಂದೆ ಕೂಡ ಅವರು ಬೇಲ್ಗೆ ಮತ್ತೆ ಬೇಲ್ಗೆ ಅಪ್ಲಿಕೇಶನ್ ಹಾಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಿದೆ ಮೇಡಮ್. ಸರ್, ಈಗ ದರ್ಶನ್ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ಗೋಸ್ಕರ ಅರ್ಜಿ ಹಾಕೋ ಸಂದರ್ಭದಲ್ಲಿ ಏನ್ ಕಾರಣ ಕೊಟ್ಟಿದ್ರು ಅಂದ್ರೆ,
ನನಗೆ ಜೈಲ್ನಲ್ಲಿ ಗಾಳಿ ಬೆಳಕು ಸಿಗ್ತಾ ಇಲ್ಲ, ಒಂದು ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಅಂತ. ಬಟ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿರೋದೇನೆಂದ್ರೆ ಅವರಿಗೆ ಪ್ರತ್ಯೇಕ ಸೆಲ್ನಲ್ಲೇ ಇರಿಸಲಾಗಿದೆ, ಗಾಳಿ ಬೆಳಕು ಎಲ್ಲ ಫೆಸಿಲಿಟೀಸು ಇದೆ, ಬಟ್ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಅವ್ರೀಗ ಸುಳ್ಳು ಹೇಳಿ ಬೇಲ್ಗೆ ಅರ್ಜಿ ಹಾಕೊಂಡಿರೋದ್ರಿಂದ ನೆಕ್ಸ್ಟ್ ಬೇಲ್ಗೆ ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ಖಂಡಿತ ಈ ರೀತಿಯಾದಂತ ಎಲ್ಲ ಸುಳ್ಳುಗಳಾಗಿರ್ಬೋದು, ಯಾವ್ದಾದ್ರು ಒಂದು ತಾವೇಗೆ ತಾವು ಗ್ರೌಂಡ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅಡೆತಡೆ ಆಗಬಹುದು. ಯಾಕೆಂತಂದ್ರೆ ಇದನ್ನೆಲ್ಲವನ್ನು ಗಣನೆಗೆ ತೆಗೆದುಕೊಂಡೇ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಬೇಲ್ ರಿಜೆಕ್ಟ್ ಮಾಡಿರುತ್ತೆ. ಮುಂದಿನ ದಿನಗಳಲ್ಲಿ ಇವ್ರಿಗೂ ಏನಾದ್ರೂ ಇದೇ ರೀತಿಯಾದಂತ ಗ್ರೌಂಡ್ಸ್ ಅಥವಾ ಬೇರೆ ರೀತಿಯಾದಂತ ಗ್ರೌಂಡ್ಸ್ ಅನ್ನ ತೆಗೆದುಕೊಂಡಾಗ ಪರಾಮರ್ಶೆಗೆ ದೊಡ್ಡ ಮಟ್ಟದಲ್ಲಿ ಅದು ಅಥವಾ ತೀಕ್ಷ್ಣವಾಗಿ ಮತ್ತು ಸೂಕ್ಷ್ಮವಾಗಿ ಪರಾಮರ್ಶೆಗೆ ಒಳಪಡುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ನಾರ್ಮಲಿ ಫಸ್ಟ್ ಟೈಮ್ ಹಾಕಿದಾಗ ಬೇಲ್ ಅಪ್ಲಿಕೇಶನ್ ಹಾಕಿದಾಗ ಯಾವ ರೀತಿಯಲ್ಲಿ ನ್ಯಾಯಾಲಯ ಕನ್ಸಿಡರ್ ಮಾಡುತ್ತೆ, ಯಾವ ರೀತಿಯಲ್ಲಿ ಪಿಟಿಷನರ್ ನಾವು ಅಂತೀವಿ ನಾಟ್ ಕಮ್ ವಿತ್ ಕ್ಲೀನ್ ಹ್ಯಾಂಡ್ಸ್ ಅಂತ ಹೇಳ್ಬಿಡ್ತೀವಿ, ಅಂದ್ರೆ ಕ್ಲೀನ್ ಹ್ಯಾಂಡ್ಸ್ ಅಲ್ಲಿ ಬಂದಿಲ್ಲ ನ್ಯಾಯಾಲಯದ ಮುಂದೆ ಅಂತ ಹೇಳ್ಬಿಟ್ಟು ಅನ್ನುವಂಥದ್ದೊಂದು ಇವರಿಗೆ ಕಪ್ಪು ಚುಕ್ಕಿಯಾಗಿ ಅವರಿಗೆ ಮುಂದಿನ ಒಂದು ಪಿಟಿಷನ್ಸ್ ಅಲ್ಲಿ ಪ್ರಭಾವವನ್ನ ನ್ಯಾಯಾಲಯದ ಮೇಲೆ ಒಂದು ರೀತಿಯಲ್ಲಿ ಕೆಟ್ಟ ಪ್ರಭಾವವನ್ನ ಅಂದ್ರೆ ಇವರ ಮೇಲೆ ಕೆಟ್ಟ ಅಭಿಪ್ರಾಯವನ್ನ ಖಂಡಿತ ಬೀರುತ್ತೆ ಮೇಡಮ್. ಅದು ಸರ್ ಇನ್ನೊಂದು ಅಂಶ ಏನಂದ್ರೆ ಹೇಳಿ ಸರ್, ಆ ಸಮಯದಲ್ಲಿ ಇವರಿಗೆ ಬೇಲ್ಗೆ ಏನು ಅರ್ಜಿ ಹಾಕಿರ್ತಾರೆ ಅದು ವಿರುದ್ಧವಾಗಿ ಬರುವಂತ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ ಮೇಡಮ್. ಸರ್ ಇನ್ನೊಂದು ಪ್ರಮುಖ ಅಂಶ ಏನು ಅಂದ್ರೆ ಇಲ್ಲಿ ದರ್ಶನ್ ಮತ್ತೊಂದು ಆರೋಪ ಮಾಡಿದ್ರು, ಸಹ ಕೈದಿಗಳು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ನಿಜಕ್ಕೂ ಸಹ ಕೈದಿಗಳಿಂದ ತೊಂದರೆ ಆದ್ರೆ ಅಂತವ್ರಿಗೆ ಬೇಲ್ ಸಿಕ್ಕಿದ್ದೋ ಅಥವಾ ಸೆಲ್ ಅನ್ನ ಚೇಂಜ್ ಮಾಡಿದ್ದೋ ಯಾವ್ದಾದ್ರು ಉದಾಹರಣೆ ಇದೆಯಾ ಸರ್? ಈಗ ಆಲ್ರೆಡಿ ಅವರಿಗೆ ನೋಡಿ ಈ ರೀತಿಯಾದಂತ ಎಲ್ಲಾ ರಿಕ್ವೆಸ್ಟ್ ಗಳನ್ನ ಕೂಡ ಇವರು ಆಲ್ರೆಡಿ ಇಂದಿನ ತಮ್ಮ ಬೇಲ್ ಪಿಟಿಷನ್ ಗಳಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ಇದೊಂದು ರೀತಿಯಲ್ಲಿ ಕಾಮನ್ ಅಲಿಗೇಷನ್ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಕನ್ಸಿಡರ್ ಮಾಡುತ್ತೆ. ಯಾಕಂದ್ರೆ ಪ್ರತಿ ಬಾರಿಯೂ ಅದೇ ಅಲಿಗೇಷನ್ಸ್ ಅದೇ ಗ್ರೌಂಡ್ಸ್ ಮೇಲೆ ಹೋಗ್ತಾ ಇದ್ರೆ ಪ್ರಾಸಿಕ್ಯೂಷನ್ ತಪ್ಪು ಮಾಡ್ತಾ ಇದೆ, ನಮ್ಮ ಜೈಲಲ್ಲಿ ನನಗೆ ಯಾವುದೇ ರೀತಿಯಾದಂತ ನೋಡಿ ಮೇಡಮ್, ಈಗ ಅವರು ಕೈದಿ ಅಲ್ಲ, ಒಂದು ಅವರನ್ನ ಅಂಡರ್ ಟ್ರಯಲ್ ಪ್ರಿಸನರ್ ಆಗಿ ಇಟ್ಟಿದ್ದಾರೆ. ಅಂಡರ್ ಟ್ರಯಲ್ ಪ್ರಿಸನರ್ ಇಟ್ಟಿರುವಾಗ ಅವ್ರಿಗೆ ಎಲ್ಲಾ ರೀತಿಯಾದಂತ ಹೆಚ್ಚಿನ ಸೌಲಭ್ಯಗಳೇ ಕೊಟ್ಟಿರುತ್ತೆ. ತಾವು ನೋಡಿರ್ಬೋದು, ಮೊನ್ನೆ ಕೂಡ ನಾವೊಂದು ಇಂಟರ್ವ್ಯೂ ನೋಡ್ತಾ ಇದ್ವಿ, ನಮ್ಮ ಅಲೋಕ್ ಕುಮಾರ್ ಸರ್ ಅವರು ADGP ಪ್ರಿಸನ್ ಇನ್ಚಾರ್ಜ್, ಅವರು ತಾವೇ ಹೋಗಿ ಖುದ್ದಾಗಿ ಭೇಟಿ ನೀಡಿ ಅವ್ರಿಗೇನಾದ್ರೂ ತೊಂದರೆ ಆಗ್ತಾ ಇದೆಯಾ, ಅವ್ರಿಗೇನಾದ್ರೂ ಅಲ್ಲಿ ಅಸಹಕಾರ ಪೊಲೀಸರಿಂದ ಇದೆಯಾ ಅಥವಾ ಅವ್ರಿಗೇನಾದ್ರೂ ಬೇರೆ ರೀತಿಯಾದಂತ ತೊಂದರೆಗಳಿದೆಯಾ, ಇಲ್ಲ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳಲ್ಲಿ ಅವ್ರಿಗೇನಾದ್ರೂ ಕಡಿಮೆ ಮಾಡಿದಾರ ಅಂತದನ್ನ ಅವರೇ ಖುದ್ದಾಗಿ ಅಲೋಕ್ ಕುಮಾರ್ ಅವರೇ ಹೋಗಿ ನೋಡಿ ಅವ್ರನ್ನ ಇದು ಮಾಡಿ ಅವರೇ ಮಾಧ್ಯಮಗಳ ಮುಂದೆ ಕೂಡ ಇಂಟರ್ವ್ಯೂ ಕೊಟ್ಟಿದ್ರು. ಇಲ್ಲ ಅವ್ರಿಗೇನು ತೊಂದರೆ ಆಗ್ತಾ ಇಲ್ಲ, ನಾನು ಎಲ್ಲ ಕೇಳ್ಕೊಂಡ್ ಬಂದಿದ್ದೀನಿ, ಅವ್ರಿಗೆ ಎಲ್ಲಾ ರೀತಿಯಾದಂತ ಸುವಿಧೆವನ್ನ ನ್ಯಾಯಾಲಯ ಯಾವ ರೀತಿ ಆದೇಶವನ್ನ ಮಾಡಿದೆ, ಆದೇಶಕ್ಕೆ ತಕ್ಕಂತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಫೆಸಿಲಿಟೀಸ್ ಅನ್ನು ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಲ್ಲಿ ಇರುವಾಗ ಈ ಒಂದು ರಿಪೋರ್ಟ್ಸ್ ಇರುತ್ತೆ, ಏನಿರುತ್ತೆ ಅಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ಸ್, ಎಸ್ಪೆಷಲಿ ADGP ರ್ಯಾಂಕಿನ ಅಧಿಕಾರಿ ಪ್ರಿಸನ್ ಇನ್ಚಾರ್ಜ್ ಅಧಿಕಾರಿನೇ ಮೇಲಧಿಕಾರಿಯೇ ಕೊಟ್ಟಿರ್ತಕ್ಕಂತ ರಿಪೋರ್ಟ್ಸ್ ಏನಿರುತ್ತೆ, ಇದು ಬಹಳಷ್ಟು ನ್ಯಾಯಾಲಯದ ಮುಂದೆ ವರ್ಕೌಟ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಅವರೇ ಖುದ್ದಾಗಿ ಭೇಟಿ ನೀಡಿ ಕೊಟ್ಟಿರ್ತಕ್ಕಂತ ರಿಪೋರ್ಟ್ಸ್ ಗಳ ಮೇಲೆ ನ್ಯಾಯಾಲಯ 100% ಬಿಲೀವ್ ಮಾಡೇ ಮಾಡುತ್ತೆ. ಅದರಿಂದ ಈ ರೀತಿಯಾದಂತ ಸುಳ್ಳು ಮಾಹಿತಿಗಳನ್ನ ನ್ಯಾಯಾಲಯಕ್ಕೆ ಕೊಟ್ಟು ಸುಳ್ಳು ಗ್ರೌಂಡ್ಸ್ ಅನ್ನ ತೆಗೆದುಕೊಳ್ಳೋದ್ರಿಂದ ಅವ್ರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗಿರುತ್ತೆ. ಈಗ ಆಲ್ರೆಡಿ ಆಗಿರೋ ತೊಂದರೆ ಅಲ್ದಿರ ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡ ಮಟ್ಟದ ತೊಂದರೆ ಆಗಬಹುದು. ಅದರಿಂದ ಈ ರೀತಿಯಾದಂತ ಗ್ರೌಂಡ್ಸ್ ಗಳನ್ನ ತೆಗೆದುಕೊಳ್ಳದೆ ಇರೋದು ಒಳ್ಳೇದು ಅನ್ನೋ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಸರ್ ಈಗ ಸುಪ್ರೀಂ ಕೋರ್ಟ್ ವಾರದಲ್ಲಿ 2 ದಿನ ಏನ್ ಟ್ರಯಲ್ ನಡೀತಾ ಇತ್ತು, ಇನ್ ಮುಂದೆ ಪ್ರತಿದಿನವೂ ಕೂಡ ಟ್ರಯಲ್ ನಡೆಸಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಪ್ರತಿದಿನವೂ ಟ್ರಯಲ್ ಅಂತ ಬಂದಾಗ ಅದಕ್ಕೆ ಯಾವ ರೀತಿ ಟೈಮ್ ಫಿಕ್ಸ್ ಮಾಡ್ತಾರೆ, ಹೇಗಿರುತ್ತೆ ಸರ್ ಟ್ರಯಲ್? ಮೇಡಮ್ ಇದು ಸ್ಪೆಷಲ್, ಇವಾಗ ತಾವು ನೋಡ್ಬೋದು, ಇದೇನು ಸ್ಪೆಷಲ್ ಕೋರ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಸ್ಪೆಷಲ್ ಕೋರ್ಟ್ ಕೊಟ್ಬಿಟ್ರೆ ಫುಲ್ ಡೇ ಅವ್ರದೇ ಮಾಡ್ಬೋದು. ಬೇರೆ ಕೇಸುಗಳ ಜೊತೆಯಲ್ಲಿ ಈ ಒಂದು ಕೇಸನ್ನು ಕೂಡ ತೆಗೆದುಕೊಳ್ಳುವಂಥದ್ದು. ಹೌದು. ಆಗ ಏನಾಗುತ್ತೆ, ಬೆಳಗಿನ ಟೈಮ್ ನಲ್ಲಿ ಮಾಮೂಲಿ ಇರ್ತಕ್ಕಂಥ ಎಲ್ಲಾ ಕೇಸುಗಳನ್ನ ಕೂಡ ನ್ಯಾಯಾಲಯದಲ್ಲಿ ಉಳಿದಂತ ಕೇಸುಗಳನ್ನ ತೆಗೆದುಕೊಳ್ತಾರೆ. ಇದನ್ನ ಒಂದು ಮಧ್ಯಾಹ್ನ ಆಫ್ಟರ್ನೂನ್ ಫಿಕ್ಸ್ ಮಾಡ್ಕೋಬಹುದು, ಒಂದು ಟೈಮ್ ನ್ಯಾಯಾಲಯದ ತನ್ನ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ವ್ಯಾಪ್ತಿಯಲ್ಲಿ ತನಗೆ ಯಾವ ರೀತಿಯಾದಂತ ಅನುಕೂಲ ಮಾಡ್ಕೊಂಡು ಮಾಡ್ಬೇಕು ಅಂತಿದೆಯೋ ಆ ರೀತಿ ಪ್ರತಿದಿನ ಒಂದು ವಿಟ್ನೆಸ್ ಗಳನ್ನ ಕರೆಸುವಂತದ್ದು, ಆ ವಿಟ್ನೆಸ್ ಅನ್ನ ಸಾಕ್ಷಿಗಳನ್ನ ಹೇಳಿಸುವಂತದ್ದು, ರೆಕಾರ್ಡ್ ಮಾಡುವಂತದ್ದನ್ನ ಮಾಡಬಹುದು ಮೇಡಮ್. ಅದು ಸಾಮಾನ್ಯವಾಗಿ ಕೋರ್ಟ್ ಅಲ್ಲಿ ನ್ಯಾಯಾಲಯಗಳು ಮಾಡತ್ತೆ ಕೂಡ. ಇಂಥದ್ದೊಂದು ಸಮಯ ಅಂತ ಫಿಕ್ಸ್ ಮಾಡ್ಕೊಂಡು ಡೈಲಿ ಟ್ರಯಲ್ ನಡೆಸ್ತಾರೆ. ಏನಾದ್ರೂ ಸಾಕ್ಷಿಗಳು ಅವೈಲೇಬಲ್ ಇರ್ಲಿಲ್ಲ ಅಂತಂದ್ರೆ ಆಗ ಮತ್ತಷ್ಟು ಸಮಯ ಬೇಕಾಯ್ತು ಅಂದ್ರೆ ಅದು ಅದ್ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಸರ್?
ಈಗ ಕೋರ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಸಾಕ್ಷಿ ತಪ್ಪಿರೋದಿಲ್ಲ, ಒಂದು 4-5 ಸಾಕ್ಷಿಗಳಿಗೆ ಸಮನ್ಸ್ ಅನ್ನ ಇಶ್ಯೂ ಮಾಡಿರ್ತಾರೆ ಒಂದು ಹಿಯರಿಂಗ್ಗೆ. 4 ಇಂಥ ಕೇಸುಗಳಲ್ಲಿ ಎಸ್ಪೆಷಲಿ ಕಡಿಮೆ ಸಾಕ್ಷಿಗಳಿದ್ರೆ 1, 2, 2, 3 ಕೊಡ್ತಾರೆ ಸಮನ್ಸು. ಅದು ಹೊರತುಪಡಿಸಿ ಜಾಸ್ತಿ ಜನ ವಿಟ್ನೆಸ್ ಗಳಿದ್ದಾರೆ ಅಂದಾಗ 4-5 ಜನಕ್ಕೆ ಕೊಟ್ಟಿರ್ತಾರೆ. 4-5 ಜನದಲ್ಲಿ ಅಟ್ಲೀಸ್ಟ್ ಒಂದು 2-3 ಆದ್ರೂ ಬಂದಿರ್ತಾರೆ. ಅವರ ಒಂದು ವಿಟ್ನೆಸ್ ಗಳನ್ನ ರೆಕಾರ್ಡ್ ಮಾಡಿ ಕಳಿಸುವಂತ ಒಂದು ಕೆಲಸ ಮಾಡುತ್ತೆ ಮೇಡಮ್ ನ್ಯಾಯಾಲಯ. ಅದೊಂದು ಪ್ರೊಸೀಜರ್. ಪ್ರತಿನಿತ್ಯವೂ ಕೂಡ ಅಂದ್ರೆ ಈಗ 272 ಸಾಕ್ಷಿಗಳಿರೋದು, ಅದರಲ್ಲಿ 10 ಸಾಕ್ಷಿಗಳ ವಿಚಾರಣೆ ಆಗಿದೆ. ಇನ್ನು ಉಳಿದಂತ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಕ್ಕೆ ಕರೆಕ್ಟ್ ಆಗಿ ಸಮಯ ತೆಗೆದುಕೊಂಡ್ರು ಪ್ರತಿನಿತ್ಯವೂ ವಿಚಾರಣೆ ಮಾಡಿದ್ರು ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ದಿನ ಬೇಕಾಗಬಹುದು ಸರ್? 6 ತಿಂಗಳಲ್ಲಿ ಮುಗಿಸ್ಬೋದು ಮೇಡಮ್ ನ್ಯಾಯಾಲಯ. 6 ತಿಂಗಳಲ್ಲಿ ಸಾಕ್ಷ್ಯಾಧಾರಗಳನ್ನ ಮುಗಿಸ್ಬೋದು, ಸಾಕ್ಷಿಗಳನ್ನ ಮುಗಿಸ್ಬೋದು. ನಂತರ ಆರ್ಗ್ಯುಮೆಂಟ್ಸ್ ಇದು ಕೌಂಟರ್ಸ್ ಎಲ್ಲ ಇದ್ದೇ ಇರುತ್ತೆ. ಅದಾದ್ಮೇಲೆ ಒಂದು ವರ್ಷದಲ್ಲಿ ಸೀಮಿತ ಅವಧಿಯಲ್ಲಿ ಮುಗಿಸೋದು 270 ವಿಟ್ನೆಸ್ ಗಳನ್ನ ಮುಗಿಸೋದೇನು ದೊಡ್ಡ ಕೆಲಸ ನ್ಯಾಯಾಲಯಕ್ಕಲ್ಲ ಅಂತ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. 6 ತಿಂಗಳಲ್ಲಿ ಮುಗ್ದು ಹೋಗಬಹುದು ಅಂತ ಹಂಗಾದ್ರೆ? ಮುಗಿಸ್ಬೋದು ನ್ಯಾಯಾಲಯ ಮನ್ಸು ಮಾಡಿದ್ರೆ ಮುಗಿಸುತ್ತೆ ಮೇಡಮ್. ಸರ್, ಈಗ 1 ವರ್ಷ ಅಂದ್ರೆ 2027 ಮೇವರೆಗೂ ಕೂಡ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇದೊಂದು ರೀತಿಯಲ್ಲಿ ನೋಡಿ, ಪಬ್ಲಿಕ್ ಇಂಪಾರ್ಟೆನ್ಸ್ ಇರ್ತಕ್ಕಂಥ ಕೇಸು. ಎರಡನೇದು ಹೀನಿಯಸ್ ಕ್ರೈಮ್. ಮೂರನೇದು ಸಾಕ್ಷಿಯನ್ನ ನಾಶ ಪಡ್ತಾ ಇರ್ತಕ್ಕಂಥದ್ದು ಇಂಟೆನ್ಷನಲಿ ಮಾಡಿರ್ತಕ್ಕಂಥ ಕ್ರೈಮ್ ಅನ್ನೋದು ಎತ್ ಕಾಣಿಸುತ್ತೆ. ನೀವೇ ನೋಡಿರ್ಬೋದು, ಹಿಂದೆ ಸುಪ್ರೀಂ ಕೋರ್ಟ್ ಹೇಳಿತ್ತು, ಸಾರ್ವಜನಿಕ ಇದರಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ಎಚ್ಚರಿಕೆಯಿಂದ ಕಾಲಿಡಬೇಕಾಗತ್ತೆ. ಅವರು ಒಂದು ಸಾರ್ವಜನಿಕರ ಮೇಲೆ ಪ್ರಭಾವವನ್ನ ಅತಿ ಹೆಚ್ಚು ಬೀಳ್ತಾರೆ. ಇದು ಒಂದು ಕೇಸಲ್ಲಿ ಇರ್ತಾ ಇರ್ತಕ್ಕಂಥದ್ದಲ್ಲ. ಇವನ್ನು ಸಂಜಯ್ ದತ್ ಕೇಸಲ್ಲಿ ಕೂಡ ಹೇಳಿದ್ದಾರೆ, ಇವರು ಸಲ್ಮಾನ್ ಕೇಸಲ್ಲಿ ಕೂಡ ಹೇಳಿದ್ದಾರೆ. ಇಂಥ ವ್ಯಕ್ತಿಗಳು ಬಹಳಷ್ಟು ಸೂಕ್ಷ್ಮತೆಯಿಂದ ನಡ್ಕೋಬೇಕು ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು, ಅಂದ್ರೆ ಅವರು ಬೇರೆಯವ್ರು ಫಾಲೋ ಮಾಡ್ತಾರೆ ಅಂತ. ಅದರಿಂದ ಇದು ತಾವು ಫಾಲೋ ಮಾಡಿರ್ತಕ್ಕಂಥದ್ದನ್ನ ತಾವು ಇವನ್ನು ಗಮನಿಸಿರ್ಬೋದು. ಅದು ಉದಾಹರಣೆಗಳು ಕೂಡ ರಾಜ್ಯದಲ್ಲಿ ಅದು ಈವನ್ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚಾಗಿದೆ, ರಿಯಾಲಿಟಿ ಆಗ್ಬಿಟ್ಟಿದೆ, ಮತ್ತು ಈವನ್ ಕಾಮಿಡಿಯಾಗಿ ತೆಗೆದುಕೊಂಡು ಇವತ್ತು ರೀಲ್ಸ್ ಮಾಡುವಂತದ್ದು ಕೂಡ ಆಗ್ಬಿಟ್ಟಿದೆ. ಈಗ ಎಲ್ಲೂ ತನಕ ಆಗಿದೆ ಅಂದ್ರೆ ಒಂದು ರೀತಿಯಾದಂತ ಒಂದು ಹ್ಯಾಶ್ ಟ್ಯಾಗ್ ಆಗ್ಬಿಟ್ಟಿದೆ, ಶೆಡ್ಗೋಗೋಣ ಬಾ ಅನ್ನುವಂಥದ್ದು ಹ್ಯಾಶ್ ಟ್ಯಾಗ್ ಆಗಿದೆ. ಇದನ್ನೆಲ್ಲವನ್ನು ಕೂಡ ನ್ಯಾಯಾಲಯಗಳು, ಪತ್ರಿಕಾ ಮಾಧ್ಯಮಗಳು, ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಎಲ್ಲವೂ ಕೂಡ ನ್ಯಾಯಾಲಯ ಗಮನಿಸ್ತಾ ಇರುತ್ತೆ. ಇದನ್ನ ಸಾಮಾನ್ಯ ವ್ಯಕ್ತಿಗಳಿಗೆ ಗೊತ್ತಾಗೋದಿಲ್ಲ. ಏನೋ ಅವರೊಬ್ರು ಮಾಡಿದ್ರು, ನಾವು ಮಾಡಿದ್ರೆ ಏನಾಗುತ್ತೆ ಅನ್ನೋಂತ ಒಂದು ಸಾಮಾನ್ಯ ಪ್ರಜೆಗಳು ಅದನ್ನ ಫಾಲೋ ಮಾಡ್ತಾರೆ. ಆ ಕಾರಣದಿಂದ ಇದು ಒಂದು ರೀತಿ ಸಿವಿಯಾರಿಟಿ ಇರೋದ್ರಿಂದ ಈ ಕೇಸಲ್ಲಿ ನ್ಯಾಯಾಲಯ ತೆಗೆದುಕೊಂಡಿರ್ತಕ್ಕಂತ ಒಂದು ನಿರ್ಧಾರ ಸರಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮೇಡಮ್. ನೀವ್ ಹೇಳ್ದಂಗೆ ಆಗಿದೆ ಸರ್, ಅನೇಕ ಕೇಸ್ಗಳು ಬಂದಿದೆ. ಅಂದ್ರೆ ಹೆಂಡತಿನ ಕೊಲೆ ಮಾಡಿ ಈಗ ದರ್ಶನ್ ಕೇಸಲ್ಲಿ ಇನ್ನೂ ಜಡ್ಜ್ಮೆಂಟ್ ಬಂದಿಲ್ಲ ನಿಜ. ಹಂಗಿದ್ರು ಕೂಡ ಅನೇಕರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದರ್ಶನ್ ಹೇಗೆ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ನೋ ಹಂಗೆ ನಾನು ನಿನ್ ಕೊಲೆ ಮಾಡ್ಬಿಡ್ತೀನಿ ಅಂತೇಳಿ ಎಕ್ಸಾಂಪಲ್ ಕೊಟ್ಟಿದ್ದು ಇದೆ. ಅಂದ್ರೆ ಅದನ್ನ ಎಷ್ಟು ನೆಗೆಟಿವ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಜನರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗ್ಬಿಟ್ಟಿದೆ ಅಂತ. ಹೌದು ಮೇಡಮ್, ಖಂಡಿತ ಅದನ್ನ ನಾವು ಇದನ್ನೆಲ್ಲ ಗಮನಿಸುತ್ತೆ ಮೇಡಮ್. ನಮ್ಮದೇ ಆದಂತ ನ್ಯಾಯಾಲಯದಲ್ಲಿ ಜಡ್ಜಿಗಳು ಕೂಡ ಏನ್ ಸುಮ್ಮನೆ ಇರೋದಿಲ್ಲ. ಅವರು ನೋಡ್ತಾ ಇರ್ತಾರೆ ಸಾಮಾನ್ಯ ಜನರು ಏನೇನ್ ಮಾತಾಡ್ತಾರೆ, ದಿನನಿತ್ಯ ಮಾಧ್ಯಮಗಳಲ್ಲಿ ಏನ್ ಬರುತ್ತೆ, ದಿನನಿತ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಏನ್ ಬರುತ್ತೆ. ಇದಕ್ಕೆ ಆದಂತ ತನ್ನದೇ ಆದಂತ ಒಂದು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಕೂಡ ಮಾಹಿತಿಗಳು ಕೊಡ್ತಾ ಇರುತ್ತೆ ನ್ಯಾಯಾಲಯಕ್ಕೆ. ಸೊ ಇವೆಲ್ಲವನ್ನ ಗಣನೆಗೆ ತೆಗೆದುಕೊಂಡು ಈ ರೀತಿಯಾದಂತ ಕೇಸುಗಳಲ್ಲಿ ನ್ಯಾಯಾಲಯಗಳು ತೀರ್ಪನ್ನ ಕೊಡುತ್ತೆ. ಸರ್, ಈಗ ನೀವು ಅನೇಕ ಕೇಸ್ಗಳನ್ನ ಅಬ್ಸರ್ವ್ ಮಾಡಿರ್ತೀರಿ. ಈಗ ಸತ್ಯವನ್ನ ಹೇಳಿ ಬೇಲ್ ತೆಗೆದುಕೊಂಡಿರುವಂತ ಕೇಸ್ಗೆ ಅದು ಎಷ್ಟು ಒಂದ್ ರೀತಿಯಾಗಿ ಅವಧಿ ಬೇಲ್ ಸಿಕ್ಕಿರುತ್ತೆ. ಬಟ್ ಈ ರೀತಿ ಸುಳ್ಳು ಹೇಳಿ ಸಿಕ್ಕಾಕೊಂಡ್ಬಿಟ್ರೆ ಮಧ್ಯದಲ್ಲಿ ಬೇಲ್ಗಳು ರದ್ದಾಗಿದ್ದು ಕೂಡ ಇದೆ. ಬಟ್ ದರ್ಶನ್ ಕೇಸಲ್ಲಿ ಎಷ್ಟು ಸಾಧ್ಯತೆ ಇದೆ ಸರ್ ಮುಂದೆ ಬೇಲ್ ಸಿಗಬೇಕು ಅಂದ್ರೆ? ಯಾಕೆಂದ್ರೆ ಈ ಹಿಂದೆ ಅನೇಕ ಸುಳ್ಳುಗಳನ್ನ ಹೇಳಿದ್ದಾರೆ, ಆರೋಪಗಳನ್ನ ಮಾಡಿದ್ದಾರೆ. ಅದರಿಂದ ಬೇಲ್ ಸಿಕ್ಕು ಮತ್ತೆ ಕ್ಯಾನ್ಸಲ್ ಆಗಿದೆ ಅನ್ನುವಂತ ಆರೋಪಗಳಿದೆ. ಹಾಗಾಗಿ ಖಂಡಿತ ಇದು ನಾನು ಆಗ್ಲೇನೆ ಹೇಳ್ದೆ, ಇದು ಒಂದ್ ರೀತಿಯಲ್ಲಿ ಈ ಕೇಸು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಹೇಳ್ಬೋದು. ಹೀನಿಯಸ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಬರೀ ಕೊಲೆ ಮಾಡಿರ್ತಕ್ಕಂಥದ್ದಾದ್ರೆ ಅದನ್ನ ಗಣನೆ ತೆಗೆದುಕೊಳ್ಳೋದು ಬೇರೆ. ತಾವ್ ಹೇಳ್ದಂಗೆ ನ್ಯಾಯಾಲಯಗಳು ಬೇಲ್ ಕೊಡುವಾಗ ಸ್ಪಷ್ಟತೆಯನ್ನ ಪ್ರತಿಯೊಂದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಹೇಳ್ತೀವಿ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು, ಐ ವಿಟ್ನೆಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡು, ಮತ್ತು ಯಾವ ಕಾರಣಕ್ಕಾಗಿ ಇಂಟೆನ್ಷನ್ ಏನಿತ್ತು, ಮರ್ಡರ್ ಮಾಡ್ಬೇಕಾ ಅಂತ ಉದ್ದೇಶ ಇತ್ತ ಅಥವಾ ಉದ್ದೇಶ ಇಲ್ದಿರ ಮಾಡ್ಯಾ, ಇವೆಲ್ಲವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಇದು ಮೋಡಸ್ ಅಪರೆಂಡಿ ಇವ್ರು ಯಾವ ರೀತಿಯಲ್ಲಿ ಇದನ್ನ ಪ್ಲಾನ್ ಮಾಡಿದ್ರು,
ಇವೆಲ್ಲವನ್ನು ಕೂಡ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರ್ತಕ್ಕಂಥದ್ದು. ಇದು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂದ್ರೆ ಇದು ಇಂಟೆನ್ಷನ್ ಅಲ್ಲಿನೇ ಮಾಡ್ಲೇಬೇಕು ಅಂತ ಹೇಳಿ ರೂಪಿಸಿದ್ರು ಅಂತ. ಈ ರೀತಿಯಾದಂತ ಎಲ್ಲ ಪಾಯಿಂಟ್ಸ್ ಅನ್ನ ನ್ಯಾಯಾಲಯ ತನ್ನ ಗಮನಕ್ಕೆ ತೆಗೆದುಕೊಳ್ಳುತ್ತೆ ತಾನು ಮಾಡುವಾಗ, ತಾನು ಒಂದು ತೀರ್ಪನ್ನು ಕೊಡುವಾಗ. ಸೊ ತಾವೇ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಇವಾಗ ಆಲ್ರೆಡಿ 1 year ಕೊಟ್ಬಿಟ್ಟಿರೋ ಕಾರಣದಿಂದ ಒಂದು ಟೈಮ್ ಲಿಮಿಟ್ ಸೆಟ್ ಮಾಡಿದೆ ನ್ಯಾಯಾಲಯ. ಇವತ್ತು 1 year ಒಳಗೆ ನೀವು ಈ ಟ್ರಯಲ್ ಅನ್ನ ಎಕ್ಸ್ಟ್ರಾರ್ಡಿನರಿ ಸಿಚುಯೇಷನ್ ಏನಾದ್ರೂ ಅರೈಸ್ ಆಗಿ ದರ್ಶನ್ಗೆ ಏನಾದ್ರೂ ತೀರಾ ಅಲ್ಲಿ ಹೆಲ್ತ್ ರೀಸನ್ಸ್ ಇದಾಗಿ ಅವ್ರಿಗೆ ಅಲ್ಲಿ ಹಾಸ್ಪಿಟಲ್ ಜೈಲ್ ಹಾಸ್ಪಿಟಲ್, ಪ್ರಿಸನ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಸಾಧ್ಯ ಅಂತ ಹೇಳಿ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ನೀವು ಜನಾರ್ದನ್ ರೆಡ್ಡಿ ಅವರ ಕೇಸ್ ನೋಡಿರ್ಬೋದು. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಅವ್ರನ್ನ ಒಂದು ಹಾಸ್ಪಿಟಲ್ಗೆ ವರ್ಗಾವಣೆ ಮಾಡ್ತು. ನಮ್ಮ ಸರ್ಕಾರಿ ಹಾಸ್ಪಿಟಲ್ ಅಲ್ಲೇ ಕೊಟ್ರು, ಆ ನಂತರ ಪ್ರೈವೇಟ್ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಯಾಕೆ ಅದು ರೀತಿಯಲ್ಲಿ ತಮ್ಗೆ ಗೊತ್ತಿರೋ ಪ್ರಕಾರ ಒಂದು ಹೈ ಪ್ರೊಫೈಲ್ ಕ್ರೈಸ್ ಅಂತ ತೆಗೆದುಕೊಂಡಿತ್ತು. ಇಡೀ ದೇಶದಲ್ಲೇ ಅದು ಒಂದು ಇದನ್ನ ತೆಗೆದುಕೊಂಡಿತ್ತು, ಗಮನವನ್ನ ಸೆಳೆದಿತ್ತು. ಅದನ್ನ ಗಮನದಲ್ಲಿ ಇಟ್ಕೊಂಡಾಗ ಈ ಕೇಸನ್ನ ನಾವು ಕಂಪೇರ್ ಮಾಡ್ಕೊಂಡಾಗ ಮತ್ತು ಉಳಿದಂತ ಬೇರೆ ಬೇರೆ ರೀತಿಯಾದಂತ ಮಹಾರಾಷ್ಟ್ರ, ನಾನು ಆಗ್ಲೇ ಹಿಂದೆ ಹೇಳಿದಂಗೆ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಇವಾಗ ಮಹಾರಾಷ್ಟ್ರದಲ್ಲಿ ಸಂಜಯ್ ದತ್ ಕೇಸ್ ಆಗಿರ್ಬೋದು, ಅದು ಒಂದ್ ರೀತಿಯಲ್ಲಿ ಅಂದ್ರೆ ಡೆತ್ ಪೆನಾಲ್ಟಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದ್ರಲ್ಲಿ ಮರ್ಡರ್ ಅಲ್ಲ, ಬಟ್ ಡೆತ್ ಪೆನಾಲ್ಟಿ ಕೊಡ್ಬೇಕಾದಂತ ಅಂದ್ರೆ ಹೀನಿಯಸ್ ಕ್ರೈಮ್ಸ್ ಅಂತ ಹೇಳ್ಬಿಟ್ಟು ಸಿವಿಯಾರಿಟಿ ಆಫ್ ದ ಕ್ರೈಮ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ಸ್ ಗಳವೆಲ್ಲ ಅವನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಇದು ದೊಡ್ಡ ಮಟ್ಟದಲ್ಲಿ ಇವರಿಗೆ ಮುಂದಿನ ದಿನಗಳಲ್ಲಿ ಬೇಲ್ ಸಿಗುವಂತದ್ದು ಒಂದು ರೀತಿಯಲ್ಲಿ ಅಸಾಧ್ಯ ಅಂತಲೇ ನನ್ನ ಒಂದು ಅನಿಸಿಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ ಅನೇಕ ಮಾಹಿತಿಯನ್ನ ಹೇಳಿದ್ರಿ, ಜೊತೆಗೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.